ಈಗ ಪ್ರೀತಮ್ಮ, ಇವ್ರದ್ದು ತಪ್ಪು ಅಂತೇಳಿ ನೀವು ಸಾಕ್ಷಿ ತೋರಿಸಿದ್ದೀರಾ, ಸರಿ ಆಯಿತು. ಇವಾಗ ಇವರು ತಪ್ಪು ಮಾಡಿರೋದಕ್ಕೆ ನಾನು ದಂಡ ಹಾಕ್ತಾ ಇದ್ದೀನಿ. ನಿಮಗೆ ನಿಮ್ಮ ಸೊಸೆಗೆ ಭಾಳ ಹುಷಾರಿಲ್ವಾ? ಭಾಳ ಕಾಲು ನೋವಿದೆಯಾ? ಹೌದು ಗೌಡ್ರೆ, ನಮಗೆ ದಂಡ ಹಾಕ್ಬೇಕು, ನಮ್ಗೆ ಆಸ್ಪತ್ರೆ ತೋರಿಸ್ಕೊಂಬಕ್ಕೆ ದುಡ್ಡು ಕೊಡಿಸ್ಬೇಕು. ಇವಾಗ ಅವ್ರು ಮಾಡಿರೋ ತಪ್ಪಿಗೆ ಆ ಶಿಕ್ಷೆ ಆಗಲೇಬೇಕು. ಹೇಳಮ್ಮ ವಿನುತಾ, ಕಾಲು ನೋವು ಐತೇನೋ? ಹೌದು ಗೌಡ್ರೆ, ನನಗೆ ತುಂಬ ಕಾಲು ನೋವು ಐತೆ. 50,000 ದುಡ್ಡು ಕೊಡಬೇಕು. 50,000 ಕೊಟ್ರೇನೆ ನಾನು ಸುಮ್ಮನಾಗೋದಿಲ್ಲ. ಅಂತಂದ್ರೆ ನಾನು ಪೊಲೀಸ್ ಸ್ಟೇಷನಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ನಾನು ಆಮೇಲೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಇನ್ನು ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಆಗುತ್ತೆ. ನಾವು ಇವಾಗ 50,000 ದಂಡ ಹಾಕ್ತಾ ಇದೀವಿ. 50,000 ಏನು? 50,000 ಕೊಡೋಕೆ ನಮ್ಗೇನೇನು ಎಲ್ಲಿಂದ ಬರಂಗೈತೆ? ಎಲ್ಲಿಂದ ಬರಂಗೈತೆ ಅದೆಲ್ಲ ಹೇಳ್ಬೇಡ ನೀನು. ನೀನು ಮಾಡಿರೋ ತಪ್ಪಿಗೆ ನಿನಗೆ ಸರಿಯಾದ ಶಿಕ್ಷೆ ಆಗ್ತೈತೆ ಅಷ್ಟೇನೆ. ಗೌಡ್ರೆ, ಅಷ್ಟೊಂದು ಕೊಡೋಕ್ಕಾಗಲ್ಲ. ಹೆಂಗೆ ಕೊಡ್ತಾರೆ? ಏನು ಡಾಕ್ಟರ್ ಸರ್ಟಿಫಿಕೇಟ್ ತಂದವ್ರು ಅವರು? ಅವ್ರಿಗೇನಾಗೈತೆ ಅಂತ ಗನ್ವಾಗ ಇದ್ದಾಳೆ, ಡಾಕ್ಟರ್ ಸರ್ಟಿಫಿಕೇಟ್ ತರ ಕೇಳ್ರಿ ಹೋಗಿ. ಆಯಿತು, ಕಂಪ್ಲೇಂಟ್ ಮಾಡ್ತಾರೆ. ರೀತಮ್ಮ, ಸುಮ್ಮನೆ ಹೋಗಿ ಕಂಪ್ಲೇಂಟ್ ಮಾಡಿಬಿಡಮ್ಮ. ಕಂಪ್ಲೇಂಟ್ ಮಾಡಿಬಿಟ್ಟು FIR ಹಾಕಿಸ್ಬಿಟ್ಟು ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬಿಡು. ಆಮೇಲೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕಟ್ಟಿ ಬರಲಿ. ಸೌಮ್ಯ ಜೈಲಿಗೆ ಹೋಗ್ತಾರೆ, ಆವಾಗ ಗೊತ್ತಾಗುತ್ತೆ. ಸಾಕ್ಷಿ ಐತೆ, ನಿಮ್ಮ ಬಾಯಿಂದಲೇ ಬರ್ತಾ ಇರೋ ಅಂಥದ್ದು ಸಾಕ್ಷಿ ಇಟ್ಕೊಂಡು ಅವ್ರು ಮಾತಾಡ್ತಾ ಇರೋದು. ನೀವು ಮಾತಾಡ್ತಾ ಇರೋದೆಲ್ಲನ ನಿಮ್ಮದು ವಿಡಿಯೋ ಆಡಿಯೋ ಎಲ್ಲ ಮಾಡಿದ್ದಾರೆ. ನೀವು ಕುತ್ಕೊಂಡು ಮಾತಾಡ್ತಾ ಇರೋದೆಲ್ಲ ಅವ್ರ ಫೋನಲ್ಲಿ ರೆಕಾರ್ಡ್ ಆಗಿದೆ. ಆ ಸಾಕ್ಷಿ ಇಟ್ಕೊಂಡು ಅವರು ನಿಮಗೆ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ರೆ. ಸರಿ ಆಯಿತು, FIR ಹಾಕಿಸ್ರಮ್ಮ ರೀತಮ್ಮ. ಹೋಗಿ ಕಂಪ್ಲೇಂಟ್ ಮಾಡಿ ಮುಂದೆಗಡೆ ಹಾಕಿಸ್ರಿ, ಕೇಸ್ ವಾಪಸ್ ತಗೋಬಿಡಿ. FIR ಹಾಕ್ಸಿ ಒಳಗಡೆ ಹಾಕ್ರಿ. ಹೋಗಮ್ಮ, ಕಂಪ್ಲೇಂಟ್ ಮಾಡಿರಿ, ನಾವು ಬರ್ತೀವಿ ನಡಿಯಮ್ಮ. ನನಗೂ ಪೊಲೀಸ್ನವ್ರು ಪರಿಚಯ ಇದ್ದಾರೆ, ಹೇಳ್ತೀನಿ. ಈಗ ಯಾರು ತಪ್ಪು ಯಾರು ಸರಿ ಅಂತ ನಾವು ತಿಳ್ಕೊಂಡು ಮಾತಾಡ್ತಿರೋದು. ನ್ಯಾಯ ಎಲ್ರಿಗೂ ಒಂದೇ ಕಣಮ್ಮ. ಹೆಂಗೆ ನ್ಯಾಯ ಎಲ್ರಿಗೂ ಒಂದೇ ಹೇಳ್ತಾ ಇದ್ದೀರಾ ನೀವು? ಅವತ್ತು ಮತ್ತೆ ನಮ್ಮ ಸೊಸೆ ಬಿದ್ದಿರೋದು ನೋಡಿ ನಕ್ಕದ್ರಲ್ಲ ಅವರು, ಅವ್ರಿಗೆ ಮತ್ತೆ ಹಂಗಾದ್ರೆ ಇದಕ್ಕೆ ನ್ಯಾಯ ಇಲ್ವಾ? ಇಲ್ಲೋಡಮ್ಮ, ಅವ್ರು ಬಿದ್ದಿರೋದಕ್ಕೆ ನೀನೇ ಹೇಳ್ತಾ ಇದೀಯಾ ಫೋನಲ್ಲಿ. ನಮ್ಮ ಸೊಸೆ ತಾನಾಗಿ ತಾನು ಬಿದ್ಲು, ಅವರೇನಲ್ಲ ಅದಕ್ಕೆ ಕಾರಣ. ನಾನು ತಗೊಂಡೋಗಿ ಎಣ್ಣೆ ಹಾಕಿ ಚೆಲ್ಲಿ ಅವ್ರನ್ನ ಬೀಳಂಗೆ ಮಾಡಿದೆ ಅಂತ ಹೇಳ್ತೀಯಲ್ಲ. ನೀನು ಅಲ್ಲಿ ಸುಮ್ಮನೆ ಇದ್ದಿದ್ರೆ, ಬಿಡು ಅಂತ ಹೇಳಿ ಸುಮ್ಮನೆ ಇದ್ದಿದ್ರೆ ಅವ್ರದ್ದು ಎಲ್ಲನೋ ಒಂದು ಮಿಸ್ಟೇಕ್ ಸಿಗೋದು, ಅವಾಗ ನೀನು ನೋಡಿ ನಗ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ತಾನಾಗಿ ತಾನು ಎಣ್ಣೆ ಹಾಕಿ ಅವ್ರನ್ನ ಬಿಡಿಸೋದಕ್ಕೆ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ನೋಡಿ ಎಷ್ಟು ಜೋರು ಮಾಡ್ತಾ ಇದ್ದಾರೆ, ಕೇಳಿರಿ. ನಮಗೂ ಸೊಂಟ ನೋವಾಗೈತಪ್ಪ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಅವರೇ ನಾನು ಬೀಳ್ಸಿದ್ದು, ಅವರೇ ನಾನು ದಬ್ಬಿದ್ದು ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ. ಏನೈತೆ ಸಾಕ್ಷಿ? ಏನೈತಮ್ಮ ನಿನ್ನ ಹತ್ರ ಸಾಕ್ಷಿ? ಅವ್ರು ನಿನ್ನ ದಬ್ಬಿ ಸೊಂಟ ನೋವಾಗೋ ಥರ ದಬ್ಬಿದ್ದಾರೆ ಅನ್ನೋದಕ್ಕೆ ಏನೈತೆ ಸಾಕ್ಷಿ? ಹೇಳಮ್ಮ, ಏನೈತೆ ಸಾಕ್ಷಿ? ಸಾಕ್ಷಿ ಇಟ್ಕೊಂಡೇನೆ ಇದು ಮಾಡೋಕ್ಕಾಗಲ್ಲ. ಅವ್ರಿಗಂತೂ ಫೋನ್ ಐತೆ ಮಾಡ್ಕೊಂತಾರೆ. ನಾವು ಎಲ್ಲ ಇಂಥವೆಲ್ಲ ಮಾಡ್ಕೊಂಬಕ್ಕಾಗಲ್ಲ. ಎಲ್ಲ ಸಾಕ್ಷಿ ಇಟ್ಕೊಂಡೇ ಇರೋಕ್ಕಾಗಲ್ಲ ಗೌಡ್ರೆ. ನಾವು 50,000 ರೂಪಾಯಿ ಅಂದ್ರೆ ಕೊಡೋಕ್ಕಾಗಲ್ಲ. ನಾವು ಕೂಲಿ ಮಾಡ್ಕೊಂಡು ತಿಂಬಾರು. ನನ್ನ ಮೊಮ್ಮಗ ನೋಡಿದ್ರೆ ಕೊಡಿತಾನೆ 1 ರೂಪಾಯಿ. ನಮಗೆ ತಂದಾಕರಿಲ್ಲ. ನನ್ನ ಮಗ ಒಬ್ದೊಡಿಯೋದು. ನಮ್ಗೆ ಯಾರಿದ್ದಾರೆ ತಂದಾಕರ್? ನಮ್ಗೆ ಯಾರಿಲ್ಲ. ನನ್ನ ಗಂಡು ನೋಡಿ ರಿಂಗ್ ಮಾಡಿದ್ರೆ ನಮ್ಮ ಕಷ್ಟ ನಮಗೆ. 50,000 ರೂಪಾಯಿ ದಂಡ ಹಾಕಿರಿ. ಅದೇ ಮತ್ತೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲ ಇವ್ರಿಗೆ. 50,000 ರೂಪಾಯಿ ದಂಡ ಹಾಕಿರಿ, ನಾವೆಲ್ಲಿಂದ ತಗೊಂಬಂದು ಕೊಡ್ಲಿ ಅಂತ ಮಾಡೋದಕ್ಕಿಂತ ಮುಂಚೆಗೆ ಮತ್ತೆ ಯೋಚನೆ ಮಾಡ್ಬೇಕಾಗಿತ್ತು ಕಣಮ್ಮ. ಈಗ ನೋಡು ಹೆಂಗ್ ಮಾತಾಡ್ತಾರೆ. ದಂಡ ಹಾಕಿದ್ಕೆ 50,000 ರೂಪಾಯಿ 1 ರೂಪಾಯಿ ಕಮ್ಮಿ ಇದ್ರೆ ಇಸ್ಕೊಬೇಡ್ರಿ ರೀತಮ್ಮ, ಹೇಳ್ತೀನಿ. 1 ರೂಪಾಯಿ ಕಮ್ಮಿ ಇದ್ರೆ ಇಸ್ಕೊಬೇಡ. ಇಸ್ಕಮಲ್ಲ 50,000 ರೂಪಾಯಿ 1 ರೂಪಾಯಿ ಕಮ್ಮಿ ಇದ್ರೆ ಇಸ್ಕಮಲ್ಲ. ನಾವು ಅದೇನು ಮಾಡ್ಬೇಕು ಅದು ಮಾಡ್ತೀವಿ ಮುಂದಕ್ಕೆ. ಕಂಪ್ಲೇಂಟ್ ಕೊಡ್ರಿ ಅಷ್ಟೇನೆ. ವರ್ಷಿತಮ್ಮ ಫೋನ್ ಮಾಡಿಸ್ರಿ. ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ರೆ ಗೊತ್ತಾಗುತ್ತೆ. ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ. ಸಾಕ್ಷಿ ಐತೇನೆ, ಹೆದರಿಕೆ ಅಂತದ್ದೇನಿಲ್ಲ. ಸಾಕ್ಷಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸಾಕ್ಷಿ ತಗೊಂಡು. ಅಲ್ಲ, ಇದೊಳ್ಳೆ ಸರಿ ಆಯ್ತಲ್ಲ. ಅದೇನು ಕೊಡೋಕ್ಕಾಗುತ್ತೆ 50,000 ಸುಮ್ಮನೆ? ಅನವಶ್ಯಕವಾಗಿ 50,000 ರೂಪಾಯಿ ದುಡ್ಡು ಅಂತಂದ್ರೆ ಸುಮ್ಮನೆ. ನಮ್ಮ ಮನೆಗೆ ಯಾರು ದುಡಿಯೋರಿಲ್ಲ. ನನ್ನ ಗಂಡು ನೋಡಿದ್ರೆ ಕೊಡ್ಕ. ನಮ್ಮ ಪರಿಸ್ಥಿತಿ ನಮಗೆ ನೀವೇನೋ ಹೇಳ್ತೀರಾ? ಅಲ್ಲ ಕಣಮ್ಮ, ಇದನ್ನೆಲ್ಲ ನೀವು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನೀವು ಹಿಂಗೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೇನು ತಲೆ ಕೆಟ್ಟೈತಾ? ಸುಮ್ಮನೆ ಬಂದು ಪಂಚಾಯತಿಗೆ ಹಾಕಿ ನನಗೆ 50,000 ದಂಡ ಬೇಕು ಅಂತಂದ್ರೆ ಯಾವನ ಕೊಡ್ತಾನ? ನೀವೊಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿ ಇಂಥ ನಿರ್ಧಾರ ಇಂಥ ಕೆಲಸಗಳು ಮಾಡಬೇಕಾಗಿತ್ತು. ಸುಮ್ಮನೆ ಮಾಡಿಬಿಟ್ಟು ಇವಾಗ ನನ್ನ ಗಂಡ ಕುಡ್ಕ ಅದನ್ನೆಲ್ಲ ನೀವು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತಮ್ಮ. ನಮ್ಮ ಮನೇಲಿ ಇಂಥವ್ರು ಇದ್ದಾರೆ, ನನ್ನ ಗಂಡ ಹಿಂಗೆ ಕುಡಿತಾನೆ, ನನ್ನ ಗಂಡ ಕುಡಿದ್ರು ನಮ್ಮ ಮನೇಲಿ ಈ ಥರ ನೆಮ್ಮದಿ ಇಲ್ಲ, ಯಾರು ನಮ್ಮ ಮನೇಲಿ ಹೇಳ್ದಂಗೆ ಕೇಳಲ್ಲ. ಏನಕ್ಕೆ ನಾವು ಈ ರೀತಿ ಕೆಲಸಗಳು ಮಾಡಬೇಕು? ನಿನ್ನ ಮೊಮ್ಮಗನೇ ಆಗ್ಲೇಳು ಕುಡ್ದಿದ್ದಾನೆ ಅಂತಂದ್ರೆ ನಡಿ ಆಚೆ, ಸುಮ್ಮನಿರೋ. ಒಬ್ರು ಹೆಣ್ಮಕ್ಳನ್ನ ಬೈಬೇಡ ಅಂತ ಕರ್ಕೊಂಡು ಹೋಗ್ಬೇಕು ಕಣಮ್ಮ ಕೊಮ್ಲಮ್ಮ. ನೀನು ಅವನ ಜೊತೆನೇ ಸೇರ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರೆ ಮುಂದೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ ನೋಡಿ, ಹೇಳಿರ್ತೀನಿ. ಅಲ್ಲೇ ಒಂದ್ಸತಿ ಜೈಲಿಗೆ ಹೋಗಿ ಬಂದಿದ್ದಾನೆ ನಿಮ್ಮ ಮೊಮ್ಮಗ. ಊರಲ್ಲೆಲ್ಲ ಹಂಗೆ ಹೇಳ್ತಾರೆ, ಹೆಣ್ಮಕ್ಳು ಬೈಕ್ ಬಂದಂಗೆ ಮಾತಾಡ್ತಾನೆ ಗೌಡ್ರೆ, ಕುಡ್ದು ಬಂದು ಹಿಂಗೆ ಬರೀ ಕೆಟ್ಟ ಮಾತು ಹೊಲ್ಸು ಮಾತುಗಳು ಆಡ್ತಾನೆ ಅಂತ ಹೇಳ್ತಿರ್ತಾರೆ. ಅವನ ಜೊತೆಗೆ ಸೇರ್ಕೊಂಡು ನೀನು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲಮ್ಮ. ಅವ್ರಿಗೆ ಜ್ಞಾನ ಇರಲ್ಲ. ನಿನ್ನಂಥವಳು ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಅವನ ಜೊತೆಗೆ ನೀನು ನಿಂತ್ಕೊಂಡು ಜಗಳ ಆಡೋದಲ್ಲ. ಬರೇ ಯಾವಳ ಬರ್ತೀರಾ ಅಂತೇಳಿ ಹಂಗೆಲ್ಲ ಮಾತಾಡಬಾರ್ದಮ್ಮ. ಸ್ವಲ್ಪ ಬುದ್ಧಿ ಇರ್ಬೇಕು ನೋಡು. ಈ ರೀತಿ ಕೆಲಸಗಳು ಮಾಡಿದ್ರೆ ನೀವೇ ಅನುಭವಿಸೋರು. ಅವನ್ನ ನೀವು ಬೀದಿ ಬಸವ ಬಿಟ್ಟಂಗೆ ಬಿಟ್ಟರೆ ನೀವೇ ಅನುಭವಿಸೋರು. ಅವನಿಗೆ ಸರಿಯಾಗಿ 4 ತೀಡಿ ಕರ್ಕೊಂಡು ಹೋಗ್ಬೇಕು ಒಳಗಡೆ. 50,000 ದಂಡ ಕೊಡೋವರೆಗೂ ನಾವಂತೂ ಸುಮ್ಮನಿರಲ್ಲ ಅಷ್ಟೇ. ಅದೇನು ಹೇಳ್ತಾರೆ ಹೇಳ್ರಿ. ನಾವು ಸ್ಯಾನು ಹೊತ್ತು ನಿಂತ್ಕೊಂಬಕ್ಕಾಗಲ್ಲ. ಈಗ ಎಷ್ಟು ಮಾತಾಡಿದ್ರು ಅಷ್ಟೇ. 1 ಗಂಟೆ ನಿಂತ್ಕೊಂಡಂಗಾತು.
ಇವಾಗ ಏನಂದ್ರೂ 50,000 ರೂಪಾಯಿ 1 ರೂಪಾಯಿ ಕಮ್ಮಿ ಇದ್ರೂ ತಾಮಲ್ಲ. ಅಲ್ಲ ನಮ್ಗೆ 50,000 ಕೊಡೋಕ್ಕಾಗಲ್ಲ. ಏನಾನ ಮಾಡಿರೋ ತಪ್ಪಿಗೆ ಒಂದು 10,000 ಕೊಡ್ತೀವಿ. ಒಂದು 10,000 ಕೊಡೋಕ್ಕಾಗುತ್ತೆ ಅಷ್ಟೇ ಗೌಡ್ರೆ. 10,000 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡೋಕ್ಕಾಗಲ್ಲ. 10,000 ರೂಪಾಯಿ ಅಂತ ಹೇಳ್ತಿಲ್ಲಮ್ಮ. ಇವಾಗ ಅವ್ರ ಹತ್ರ ಸಾಕ್ಷಿ ಐತೆ. 10,000 ಎಲ್ಲ ನಡೆಯಲ್ಲಮ್ಮ. ಅವ್ರು 50,000 ಬೇಕೇ ಬೇಕು ಅಂತ ಇದ್ದಾರೆ. ಅವ್ರ ಹತ್ರ ಸಾಕ್ಷಿ ಇದೆ. ಸಾಕ್ಷಿ ಇಲ್ಲ ಅಂತಂದ್ರೆ ಬಿಡ್ರೆ ಮಾತ್ಲಾಗ ಏನೋ ಜಗಳ ಮಾಡ್ಕೊಂಡಿದ್ರೆ ಬಿಡು ಹೋಗ್ಲಿ ಅಂತೇಳಿ ಏನೋ ಒಂದು ಹೇಳ್ಬೋದಾಗಿತ್ತು. ಇವಾಗ ಅವ್ರ ಮುಂದೆ ಹೋದ್ರೂ ನಡೆಯುತ್ತೆ. ಕಂಪ್ಲೇಂಟ್ ಮಾಡ್ತಾರೆ ಅವರು. ನೀವೇ ಅನುಭವಿಸ್ಬೇಕಾಗಿರೋದು. ಮುಂದೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. ಈಗ 50,000 ದಂಡ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಜೈಲು ಅದು ಇದು ಅಂತ ಹೋದರೆ ಲಕ್ಷಾಂತರ ಖರ್ಚಾಗುತ್ತೆ. ಇಲ್ಲ 1,00,000 ರೂಪಾಯಿ ಮೇಲೆ ಹೋಗ್ಬೋದು. ಕಂಪ್ಲೇಂಟ್ ಕೊಡ್ರೆ ಮಣಿ ರೀತಮ್ಮ, ಕಂಪ್ಲೇಂಟ್ ಕೊಟ್ರೆ ಬೊಗ್ಗದು ಒಳ್ಳೆ ಮಾತನಾಗ ಹೇಳಿಲ್ಲ ಬೊಗ್ಗಲ್ಲ ಅಂದಮೇಲೆ ಕಂಪ್ಲೇಂಟ್ ಕೊಡ್ರೆ ಹೇಳ್ತೀನಿ. ಸುಮ್ಮನೆ ಯಾಕೆ ಕೊಟ್ಟು ತಲೆ ಕೆಡಿಸ್ಕೊಂತೀರಿ ನೀವು? ಕಂಪ್ಲೇಂಟ್ ಕೊಡೋಗ್ರಿ ಸುಮ್ಮನೆ. ಕಂಪ್ಲೇಂಟ್ ಕೊಟ್ಟು ಅದೇನು ಆಮೇಲೆ ಅದೇನು ತೀರ್ಮಾನ ಮಾಡ್ತಾಡ್ರಿ. ಸುಮ್ಮನೆ ಕಂಪ್ಲೇಂಟ್ ಕೊಡೋಗ್ರಿ. ಕಂಪ್ಲೇಂಟ್ ಕೊಟ್ರೆ ಏನೇನು ನೆಟ್ಕಾಗೋದಿದು. ಸುಮ್ಮನೆ ಕಂಪ್ಲೇಂಟ್ ಕೊಡೋಗ್ರಿ ಹೇಳ್ತೀನಿ. ಕಂಪ್ಲೇಂಟ್ ಕೊಟ್ಟು ಆಮೇಲೆ ಬೆಂಡೆತ್ತಸ್ರಿ ಹೇಳ್ತೀನಿ ಅಷ್ಟೇನೆ. ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ. ಅವ್ರು 50,000 ಕೊಡೋಕ್ಕಾಗಲಿಲ್ವಾ? ಕಂಪ್ಲೇಂಟ್ ಕೊಡ್ರಿ ಗೌಡ್ರೆ. ಅವ್ರ ಕೈಲಿ ಏನಾನ ಕೊಡೋಕ್ಕಾಗಲಿಲ್ಲ ಅಂತೇಳಿ ಕೊಡೋಕ್ಕಾಗಲ್ಲ ಅಂತ ಇದ್ದರೆ ಒಂದೇ ಮಾತನಾಗ ಹೇಳೋಕೆ ಹೇಳ್ರಿ ಅಷ್ಟೇ. ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಒಂದೇ ಮಾತನಾಗ ಹೇಳೋಕೆ ಹೇಳ್ರಿ ಗೌಡ್ರೆ. ನಮ್ಮ ಹತ್ರ ತಿರ್ಗಿ ಆಗ್ಲಲ್ಲ, ನಾವು ಮಾತಾಡೋಕ್ಕಾಗಲ್ಲ. ನಾವು 1 ರೂಪಾಯಿ ಕಮ್ಮಿನೂ ಮಾಡ್ಕೊಂಬಲ್ಲ. ಅದ್ರಾಗ 1 ರೂಪಾಯಿನೂ ಕಮ್ಮಿ ಮಾಡ್ಕೊಂಬಲ್ಲ. 10,000 1 ರೂಪಾಯಿನೂ ಕಮ್ಮಿ ಮಾಡ್ಕೊಂಬಕ್ಕಾಗಲ್ಲ. ಡಾಕ್ಟ್ರ್ ಸರ್ಟಿಫಿಕೇಟ್ ಇಲ್ಲ ಏನಿಲ್ಲ, ಹೆಂಗೆ ಕೊಡೋಕ್ಕಾಗುತ್ತೆ 50,000 ರೂಪಾಯಿ? ಹಿಂಗಾಗೈತೆ ಎಂಬುದು ಯಾರಿಗೆ ಗೊತ್ತೈತೆ? ಸುಮ್ಮನೆ ಸುಳ್ಳು ಹೇಳ್ತಾ ಇರ್ಬೋದು ನೀವು. ಸುಳ್ಳು ಹೇಳ್ತಾ ಇರ್ಬೋದು. ನೀನು ಹೆಂಗೆ ಹೇಳ್ತೀಯ ಸುಳ್ಳು ಅಂತ? ಅಲ್ಲ ನೀನು ಯಾವ ಆಧಾರದ ಮೇಲೆ? ನೀನೇನು ಡಾಕ್ಟ್ರಿ ಮತ್ತೆ? ನೀನು ಹೇಳ್ತಾ ಇದೆಯಲ್ಲ, ನೀನು ಹೇಳ್ತಾ ಇರೋದು ಸುಳ್ಳೆ. ನೀನು ಹೇಳ್ತಾ ಇರೋದು ಸುಳ್ಳು. ಮತ್ತೇನೇ ಯಾವ ಆಧಾರದ ಮೇಲೆ ಹೇಳ್ತಾ ಇದೀಯಾ? ಬಿಡ ಮತ್ತೆ ಹೋಗ್ಲಿ ಲಕ್ಷ್ಮಕ್ಕ ಗೌಡ್ರೆ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಬೇಡ ಕೇಳೋಣ. ಅವ್ರಿಗೂ ಬೇಡ ನಮಗೂ ಬೇಡ. 20,000 ರೂಪಾಯಿ ಕೊಡ್ತೀವಿ, 10,000 ರೂಪಾಯಿ ಕೊಡ್ತೀವಿ ಅಂದ್ವಲ್ಲ. 20,000 ಕೊಡ್ತೀವಿ ಬೇಡ. ಅವಳಿಗೆ ಅರ್ಥ ಆಗುತ್ತಾ ಇಲ್ಲ? ಕೋಮ್ಲಿಗೆ 1 ರೂಪಾಯಿ ಕಮ್ಮಿ ಇದ್ರೆ ಅವಳು ಇಸ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾಳ್ರಿ ತಮ್ಮ. ಅದ್ರಾಗೆ 20,000 ಕೊಡ್ತಾಳಂತೆ. 30,000 ಬಿಟ್ಬಿಡ್ತಾಳೆ. 1 ರೂಪಾಯಿನೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾಳೆ. 30,000 ಕೊಡ್ತೀನಿ ಅಂತ ಹೇಳ್ತಾಳೆ. ನಾವೇನು 1 ರೂಪಾಯಿನೂ ಕಮ್ಮಿ ಮಾಡ್ಕೊಂಬಲ್ಲ ಅಂತ ಹೇಳ್ತಾ ಇದ್ದೀನಿ. 10,000 ಅಲ್ಲ 5,000ನೂ ಕಮ್ಮಿ ಮಾಡ್ಕೊಂಬಲ್ಲ. 1 ರೂಪಾಯಿನೂ ಕಮ್ಮಿ ಮಾಡ್ಕೊಂಬಲ್ಲ. ಈಗ ಬಿಡ ಮತ್ತೆ ಹೋಗ್ಲಿ. ಏನೋ ಈಗ ಅವ್ಳು ಮಾಡಬಾರ್ದಾಗಿತ್ತು, ಮಾಡೋದಾಳೆ, ತಪ್ಪಾಯ್ತು. ಇವಾಗ ಗೌಡ್ರೆ ಒಪ್ಕೊಂತೀವಿ. ಸರಿ, ಅವ್ಳು ಮಾಡಿರೋದು ತಪ್ಪು ಒಪ್ಕೊಂತೀವಿ. 30,000 ದಂಡ ಕೊಡ್ತೀವಿ ಬಿಡ್ರಿ. 50,000 ಅಂದರೆ ನಮಗೆ ಕೊಡೋಕ್ಕಾಗಲ್ಲ. 30,000 ರೂಪಾಯಿ ಕೊಡ್ತೀವಿ ಬಿಡ್ರಿ ಗೌಡ್ರೆ. ನಮ್ದೇನಿಲ್ಲಮ್ಮ, ಅವ್ರನ್ನ ಕೇಳ್ತೀವಿ. ಅವ್ರು ಒಪ್ಕೊಂಡ್ರೆ ಒಂದು ಹೋಯ್ತು. ನಮ್ದೇನಿಲ್ಲಮ್ಮ. ಈಗ ಅವ್ರು ಒಪ್ಕೊಂಡ್ರೆ ಸರಿ ಆಯ್ತು ತಗೊಳ್ರಮ್ಮ 30,000 ರೂಪಾಯಿ ಕೊಡ್ತಾರಂತೆ ಅಂತ ಏನೋ ಹೇಳ್ಬೋದು. ಅವ್ರು ಒಪ್ಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ನಮಗೆ ಇಷ್ಟು ಬೇಕೇ ಬೇಕು ಅಂತ ಕೂಕಣ ನಾವು ಏನೋ ಒಂದು ತೀರ್ಮಾನ ಮಾಡಲೇಬೇಕಣಮ್ಮ. ಏನಂಬ್ರೀತಮ್ಮ 30,000 ಕೊಡ್ತೀವಿ ಅಂತ ಇದ್ದಾರೆ. ಇಲ್ಲ ಪಾತಣ್ಣಯ್ಯ, 30,000ದಾಗ ಅಲ್ಲ 50,000ದಾಗ 1 ರೂಪಾಯಿ 8 ಅಣಿನೂ ಕಮ್ಮಿ 4 ಅಣಿನೂ ಕಮ್ಮಿ ಮಾಡ್ಕೊಂಬಲ್ಲ. ಇನ್ನು ಹೆಂಗೆ ಹೇಳ್ಬೇಕು ಅವ್ರಿಗೆ? ಮಾಡ್ಕೊಂಬಲ್ಲ. ನಮ್ದೇನು ತಪ್ಪಿಲ್ಲ ಇದ್ರಾಗೆ. ತಪ್ಪೇನೂ ಇಲ್ಲ ನಮ್ಮದು. ನಾವತ್ತು ನನ್ನ ಸೊಸೆ ನಕ್ಕಿದ್ ನಿಜ. ಅವಳು ಒಪ್ಕೊಂಡವಳೆ ನಾನು ನಕ್ಕಿದ್ವಿ ಅಂತ. ನಾ ಬಿದ್ದಾಗ ಅವಳು ನಗ್ಬೋದಾಗಿತ್ತು. ಅವ್ರಾಗಿ ಅವ್ರು ಯಾಕೆ ಮಾಡಿದ್ರು? ಎಣ್ಣೆ ತಂದು ಒಯ್ಯ ಅಂತ ಅದು ಯಾಕೆ ಮಾಡಿದ್ರು ಬೋತ್ಕ? ನಮ್ದೇನು ತಪ್ಪಿಲ್ಲ ಅಂದಮೇಲೆ ನಾವು ಒಪ್ಕೊಂಬಲ್ಲ. ಈಗ ಆಗ್ದಿಲ್ದಾರ್ಗೆ ಏನಾನ ಆಗೈತೆ ಅಂತಂದರೆ ಸಂತೋಷ ಆಗೇ ಆಗುತ್ತೆ. ಆದರೆ ಕೇಡು ಬಯಸಬಾರ್ದು. ಅದು ತಾನಾಗಿ ಅವ್ರಿಗೆ ಆತು ಅಂತಂದ್ರೆ ಬೇಕಾದ್ರೆ ನೋಡಿ ನಗ್ಲಿ ಬೇಕಾರೆ. ಅದೊಂಥರ ಪ್ರಶ್ನೆ. ಅವಳು ಎಣ್ಣೆ ಒಯ್ದು ಬೀಳಿಸ್ಬೇಕು ಅಂತ ಬಿಳಿಸವಳಲ್ಲ. ಮತ್ತು ನನ್ನ ಸೊಸೆಗೆ ಇವಾಗ ಇಮ್ಡಿ ಕಾಲು ನೋವಾಗೈತಿ, ಕಾಲು ಆಡ್ತಾ ಬರ್ತಾ. ಅದಕ್ಕೇನು ಹೇಳ್ತಾರೆ? ಅದಕ್ಕೆ ಯಾರು ಅಣೆ ಇವರೇನೋ ದುಡ್ಡು ಕೊಡ್ತಾರೆ. ನೋವು ಅನ್ಬೋಸೋದು ಯಾರು? ನನ್ನ ಸೊಸೆ ತಾನೇ ನೋವು ಅನ್ಬೋಸೋದು ಎಷ್ಟು ಕಷ್ಟ ಗೊತ್ತೆ ಇವಾಗಿನ ಕಾಲದಾಗೆ. ನೋವು ಭಾಳ ಅನುಭವಿಸ್ಬೇಕು, ಕಷ್ಟ ಆಗಲ್ಲ ನೋವು ಅನ್ಬೋಸೋದು. ಹೇಳಮ್ಮ, ಅವ್ರು 1 ರೂಪಾಯಿನೂ ಕಮ್ಮಿ ಇಸ್ಕೊಂಬಲ್ಲಂತೆ. 4 ಅಣಿನೂ 50 ಪೈಸನೂ ಕಮ್ಮಿ ಇಸ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೆಂಗೆ ಹೇಳ್ಬೇಕಮ್ಮ ಕೊಮ್ಮಮ್ಮ? 50,000 ರೂಪಾಯಿ ದಂಡ ಹಾಕಿದ್ದೀವಿ, ಕೊಡಬೇಕು. ಇನ್ನು 3 ದಿವಸ ಟೈಮ್ ಇರುತ್ತೆ. ಇನ್ನು 3 ದಿವಸದೊಳಗೆ ತಗೊಂಬಂದು ನನ್ನ ಕೈಲಾತು, ಪಾತಣ್ಣನ ಕೈಲಾತು, ಲಕ್ಷ್ಮಕ್ಕನ ಕೈ, ಮೂವರಿಗೆ ಯಾರಿಗಾದ್ರೂ ಒಬ್ರಿಗೆ ಕೊಟ್ಟರೆ ನಾವು ಅವ್ರಿಗೆ ತಲುಪಿಸ್ತೀವಿ. 30,000 ರೂಪಾಯಿ ದಂಡ. ಅಕ್ಕಪಕ್ಕದಾಗಿದ್ಮೇಲೆ ಚೆನ್ನಾಗಿರಮ್ಮ. ಯಾಕಿಂತವೆಲ್ಲ ಮಾಡ್ಕೊಂಬಕ್ಕೆ ಹೋಗ್ತೀರಾ? ನಿಮ್ಮ ಮನೆಗಿಂತ ಪರಿಸ್ಥಿತಿ ಐತೆ ಮತ್ತು ಗೊತ್ತೈತೆ. ಮತ್ತು ಕಂಡರ್ ಸುದ್ದಿಗೆ ಯಾಕೆ ಹೋಗ್ತೀರಾ ನೀವು? ಹಿಂಗೆಲ್ಲ ಪರಿಸ್ಥಿತಿ ಇರೋರು ಬಿಡತ್ತಾಗ ನಮ್ಮ ಮನೆಗೆ ಏನು ಇಂಥದ್ದಿಲ್ಲ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ನಿಮಗೆ ಜಂಬ ಕಣಮ್ಮ, ಜಂಬಕ್ಕೆ ಈ ರೀತಿ ಮಾಡ್ತೀರಾ? ಜಂಬ ಬಿಟ್ಬಿಡಿ ಫಸ್ಟು. ಜಂಬ ಬಿಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ಮನೇಲಿ ಹಿಂಗೈತೆ ಪರಿಸ್ಥಿತಿ ಅನ್ನೋದು ಯೋಚನೆ ಮಾಡಿದ್ರೆ ನೀವು ಹಿಂಗೆ ಮಾತಾಡ್ತಿರ್ಲಿಲ್ಲ, ಹಿಂಗೆ ಮಾಡ್ತಿರ್ಲಿಲ್ಲ. ಸರಿನಾ? ನೀನು ಹೆಂಗೆ ಹೇಳ್ದಮ್ಮ ಫಸ್ಟಿಗೆ ಬಂದಿಟ್ಕೆ ನಾನು ಹಿಂಗೆ ಮಾಡೇ ಇಲ್ಲ ಗೌಡ್ರಿ ಅಂತ ಅಷ್ಟೊಂದು ಹಾರಾಡ್ಬಿಟ್ಟೆ. ಸಾಕ್ಷಿ ಐತಲ್ಲಮ್ಮ. ಅಲ್ಲ ತೀರಾ ಇಟ ಕಮ್ಮಿ ಮಾಡ್ಕೊಂಡ್ರೆ ನಮಗೂ ಒಂದಿಟ್ಟು ಇದಾಗುತ್ತೆ. ಇಟ್ಟು ಕಮ್ಮಿ ಮಾಡ್ಕೋಬೇಕು. ಹೇಳ್ದಂಗೆ ಕೊಡೋಕ್ಕಾಗುತ್ತೆ ಗೌಡ್ರೆ? ಇಲ್ಲ, ಕಮ್ಮಿ ಅಂತ ಮಾಡ್ಕೊಂಬಲ್ಲ. ಕೊಡ್ಲೇಬೇಕು. ಕೊಡ್ಬೇಕಣ್ಣಮ್ಮ, ಕೊಡಬೇಕು. 50,000ದಾಗ 1 ರೂಪಾಯಿನೂ ಕಮ್ಮಿ ಇಲ್ಲ. ಸರಿ ಆಯ್ತು, ಹೇಳಿ ಕೊಡ್ತೀವಿ. ಇನ್ನೇನು ಮಾಡೋದು? ನಮಗೇನು ಮೋಸ ಮಾಡಿದ್ದು ಒಳ್ಳೇದಾಗಲ್ಲ. ಅದೇ ಮತ್ತೆ ಮೋಸ ಮಾಡಿದ್ರೆ ಏನು ಒಳ್ಳೇದಾಗಲ್ಲ ಕಣ್ರಿ ಗೌಡ್ರೆ. ಇಂಥದ್ದು ಸುಮ್ಮನೆ ಸುಳ್ಳು ಹೇಳಿಸ್ಕೋಬಾರ್ದು. ನೀವು ಮಾಡಿದ್ದು ಸರಿ ಇಲ್ಲಮ್ಮ. ನೀವು ಮಾಡಿರೋ ತಪ್ಪಿಗೆ, ನೀವು ಮಾಡಿರೋಂಥ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗೈತೆ. 50,000 ರೂಪಾಯಿ ದಂಡ ವಿಧಿಸಲಾಗಿದೆ. 3 ದಿನದೊಳಗೆ 50,000 ರೂಪಾಯಿ ದಂಡ ಏನಿದೆ ಅದನ್ನು ನೀವು ತಲುಪಿಸ್ಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಗೌಡ್ರು ಮತ್ತು ನಮ್ಮ ಪಾತಣ್ಣ
ಆ ಸ್ಥಾನದಲ್ಲಿ ಏನು ಹೇಳಿಕೆ ಕೊಟ್ಟರು ಏನು ಶಿಕ್ಷೆ ಆಯಿತು ಅಂತೇಳಿ ನೋಡಿದ್ರಲ್ಲ 50,000 ರೂಪಾಯಿ ದಂಡ ಹಾಕಿ ಬಿಡಲಿಲ್ಲ. ಮತ್ತು ಅದು ಅವ್ರಿಗೇನು ಇವಾಗ 50,000 ರೂಪಾಯಿ ಇಸ್ಕೊಂಡೇನೋ ಅವರು ಬೇರೆ ಏನೂ ಬಳಸೋದಿಲ್ಲ. ಅವರು ದೇವಸ್ಥಾನಕ್ಕೋ ಅನಾಥಾಶ್ರಮಕ್ಕೋ ಏನೋ ಕೊಡಬೇಕು ಅಂತ ಇದ್ದಾರೆ. ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವು ಕುಡುಕೋ ಜೊತೆಗೆ ಇವರು ಜಗಳ ಮಾಡಕ್ಕೆ ಬರೋದು, ಹಿಂಗೆಲ್ಲ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಹಿಂಗೆಲ್ಲ ಇದ್ಮೇಲೆ ಇವರು ಕರ್ಕೊಂಡು ಹೋಗ್ಬೇಕು, ಮೊಮ್ಮಗನ್ನ ಬುದ್ಧಿ ಹೇಳ್ಬೇಕು. ಅವ್ರ ಜೊತೆಗೆ ಅವರು ಜಗಳ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಅವ್ರು ಹಿಂಗೆಲ್ಲ ಮಾಡೋದಕ್ಕೆ ತುಂಬ ಇವಾಗ ಸಿಟ್ಟು ಮಾಡಿಕೊಂಡು ಸರಿಗೆ ರೀತನಿಗೂ ತುಂಬ ಸಿಟ್ಟು ಬಂತು. ಅವ್ನ ಮೊಮ್ಮಗ ಬೇರೆ ತುಂಬ ಮಾತಾಡ್ತಾನೆ, ಯಾವಾಗ್ಲೂ ಬಂದು ಕಟ್ಟಿಲ್ದಂಗೆಲ್ಲ ಮಾತಾಡ್ತಾನೆ ಎಂಬ ಒಂದು ಕಾರಣಕ್ಕೋಸ್ಕರ ಎಲ್ಲ ಸೇರಿಸಿ ಇವಾಗ ಬೇರೆ ಅವಳು ಬೇರೆ ಸರಿಯಾಗಿ ಮಾಡಿದ್ಲಲ್ಲ, ಅದಕ್ಕೆ ಸರಿಯಾಗಿ ಇವಾಗ ಯಾಕನ ಮಾಡಿದ್ನಪ್ಪ ಅನ್ಕೋಬೇಕು. ಹಿಂಗೆ ಮಾಡಿದ್ರೇನೆ ಮತ್ತೆ ಇನ್ನೊಂದು ದಿನ ಒಬ್ರು ಸುದ್ದಿಗೆ ಬರಲ್ಲ. ಇಲ್ಲ ಅಂತಂದರೆ ಸರಿಯಾಗಿ ಬಿಗಿ ಮಾಡಲಿಲ್ಲ ಅಂತಂದರೆ ಬಿಡು ಏನು ಮಾಡ್ತಾರೆ ಅವ್ರು, ಇನ್ನೇನು ಮಾಡ್ತಾರೆ ಅಂತ ಇನ್ನೊಂದು ದಿನ ಮಾಡ್ತಾಳೆ, ಇನ್ನೊಂದು ಕೆಲಸ ಮಾಡ್ತಾರೆ. ಅದಕ್ಕಾಗಿ ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.